ಅಲ್ಲಿಟ್ಬಿಡಿ, ಬ್ಲಾಕ್ ಮಾಡಿ, ಇದು ಓಪನ್ ಆಗಿರಲಿ. ಸಮಸ್ಯೆ ಬಗೆಹರಿಬೇಕು ಅಂದರೆ ಹೀಗೆ ಮಾಡೋದು, ಇದನ್ನೇ ಹೋರಾಟ ಅಂದರೆ. ಇದೊಂದು ಸಮಸ್ಯೆ ಬಗೆಹರಿಯಲ್ಲ, ಈಗ ಅರ್ಧ ಗಂಟೆ ಸಮಸ್ಯೆ ಬಗೆಹರಿತದೆ. ಕಕ್ಕಸ್ ಕಟ್ಕೊಂಡು ಈಚೆ ಬತ್ತೈತೆ, ಯಾರೋ ಲೀಡ್ರ್ ಬಿಟ್ಬಿಡೋನಂತೆ. ಸೆಕ್ರೆಟ್ರಿ ಅವರೇ SDI ಇದ್ದಾರೆ, ನಮ್ಮ ಬಿಲ್ ಕಲೆಕ್ಟರ್ ಇದ್ದಾರೆ. ನೋಡಿ, ಒಳಚರಂಡಿ ಇನ್ನೂ ಉದ್ಘಾಟನೆ ಆಗಿಲ್ಲ, ಕೆಲಸ ಮಾಡ್ತಾವ್ರೆ. ಈಗಾಗಲೇ ಯಾರೋ ಒಬ್ಬರು ಲೀಡ್ರ್, ಇಲ್ಲಿ ಈ ಬ್ಲಾಕ್ನ ಲೀಡ್ರು, ಅವ್ರ ಮನೆ ಕನೆಕ್ಷನ್ 1 ವರ್ಷದಿಂದನೇ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿರ್ತಕ್ಕಂಥ ಈ ಜಾಗದಲ್ಲಿ ಇರ್ತಕ್ಕಂಥ BWSSB ಪೈಪ್ಲೈನ್ನ BWSSB ಪರ್ಮಿಷನ್ ಇಲ್ಲೇ ಕಟ್ ಮಾಡಿದ್ದಾರೆ. ಈ ಕಕ್ಕಸ್ ಹೊರಗಡೆ ಬರ್ತಾ ಇದೆ. ಪಂಚಾಯತಿಯವ್ರು ಯಾರು ಬರ್ತಾ ಇಲ್ಲ ಇನ್ನೂ. ಅಲ್ಲ, ಪಂಚಾಯತಿಯ ಸದಸ್ಯರಲ್ಲಿ ಪಂಚಾಯತಿ ಎಲ್ಲಿದೆ? ಬಾಡಿ ಅಂತಿರಲ್ಲ, ಬಾಡಿ ಮೀಟಿಂಗ್ ಅಂತ. ಎಲ್ಲಿದೆ ಬಾಡಿ? ಎಲ್ಲಿದೆ ಪಂಚಾಯತಿ ಬಾಡಿ? ನೋಡಿ, ಕಕ್ಕಸ್ ತುಂಬ ಆಚೆ ಬರ್ತಾ ಇದೆ. ಪಂಚಾಯತಿಯವರು ಪರಿಜ್ಞಾನವೇ ಇಲ್ಲದೆ ಸುಮ್ಮನೆ ಕೂತಿದ್ದಾರೆ. ಹೆಸರುಗಡೆ ಪಂಚಾಯತಿಯವರು ಪರಿಜ್ಞಾನ ಇಲ್ದಂಗೆ. ತೆಗ್ಸಿ ಇದನ್ನ, ಬಂದ್ರಪ್ಪ ತೆಗ್ಸ್ರಪ್ಪ, ತೆಗ್ಸ್ಬೇಕು. ನೀವ್ಯಾಕೆ ತೆಗಿತೀರಾ? ಪಂಚಾಯತಿಯವರು ಬಿಡ್ರಿ, ನೀವ್ಯಾಕೆ ಮಾಡ್ತೀರಾ? ತೆಗ್ಸ್ರಿ ಇದನ್ನ. ಈಗ ಲೇಬರ್ ಕರ್ಸ್ರಿ, ಪಂಚಾಯತಿಯವರು ಲೇಬರ್ ಕರ್ಸ್ರಿ. ಮೆಂಬರ್ಗಳಲ್ಲಿ ತೆಗ್ಸ್ರಿ, ತೆಗ್ಸ್ ಬನ್ನಿ. ಅಲ್ಲ, ಫ್ಲೆಕ್ಸ್ಗಳು ಹಾಕೊಂಡು ಗುದ್ಲಿ ಪೂಜೆ ಅಂತ ಬಂದ್ರಲ್ಲ, ಈಗ ಮಾಡಿ ಗುದ್ಲಿ ಪೂಜೆ ಈಗ ಮಾಡ್ರಪ್ಪ ಗುದ್ಲಿ ಪೂಜೆನ. ಪಂಚಾಯತಿ ಸದಸ್ಯ ಅಧ್ಯಕ್ಷ ಉಪಾಧ್ಯಕ್ಷರಲ್ಲಿ ಬರ್ತಾರೋ ಇಲ್ವೋ? ಎಷ್ಟು ನಿಮಿಷ? ಅಲ್ಲ, ಅಫಿಷಿಯಲ್ ಕೆಲಸದಲ್ಲಿದಾರ, ಪರ್ಸನಲ್ ಕೆಲಸ ಇದಾರ? ಬ್ಯಾಂಕಲ್ಲಿ ಅಫಿಷಿಯಲ್ ಕೆಲಸ ನೀವು ಮಾಡ್ತೀರಾ, ಅವ್ರೇನು ಮಾಡಲ್ಲ. ಅಲ್ಲ, ಕರ್ಸ್ರಪ್ಪ ಸ್ಪಾಟ್ಗೆ ಸಮಸ್ಯೆ ಏನು ಅಂತ ಅರ್ಥ ಮಾಡ್ಕೋಬೇಕಲ್ವಾ? ಕಾಂಟ್ರಾಕ್ಟರ್ಗೂ ಇದಕ್ಕೂ ಸಂಬಂಧವೇ ಇಲ್ಲ. ಸಮಸ್ಯೆ ಮಾಡಿದವ್ರು ಯಾರೋ ಅವ್ನು ಕರ್ಸಿ ಇಲ್ಲಿ. ಅಲ್ಲಪ್ಪ, ಅಲ್ಲ ಅದಾಯ್ತು. ಅಲ್ಲ ಕೇಳಿದೆ ಹ್ಯಾಂಡ್ ಓವರ್ ಬಗ್ಗೆ ಮಾತಾಡಬಾರ್ದು. ನಿಮ್ಗೆ ಕೊಟ್ಟಿರೋ ಲಾರಿಯಲ್ಲಿ ಜೆಟ್ಟಿಂಗ್ ಮಷೀನ್ ಇಲ್ಲಿ ಎತ್ಕೊಂಬನ್ನಿ ಅದನ್ನ. ಅಲ್ಲಪ್ಪ, ಸಮಸ್ಯೆ ಬಗೆಹರಿಯೋದಂಗೆ ಲಾರಿ ಎತ್ಕೊಂಬನ್ನಿ. ಅಲ್ಲಲ್ಲ, ನಿಮ್ಗೆ ಕೊಟ್ಟಿರೋ ಲಾರಿ ಏನ್ ಮಾಡ್ತಾ ಇದೆ? ಎತ್ಕೊಂಬನ್ನಿ. ಓಪನ್ ಮಾಡಿಸಿದೀನ, ಓಪನ್ ಮಾಡಿಸಿ. ಈಗ ಕರ್ಸಿ PK ರಾಜಣ್ಣ ಅಂತ ಗೌರವಾನ್ವಿತ ಸದಸ್ಯ ಇದ್ರಲ್ಲ, ಅವ್ರು ಕರ್ಸಿ, ಅವ್ರನ್ನ ಕರ್ಸ್ರಿ. ಈಗ ಪಾಪ ಇವ್ರು ಎಷ್ಟು ದಿವಸದಿಂದ ಅನುಭವಿಸ್ತಾವ್ರೆ. ಕರ್ಸ್ರಿ. ಪಂಚಾಯತಿ ಇರೋದೇನಕ್ಕೆ, ಲೋಕಲ್ ಬಾಡಿ ಇರೋದೇನಕ್ಕೆ? ಮೊದಲು ಕಕ್ಕಸ ಉಚ್ಚೆ ನೀರು ಚರಂಡಿ. ಪಬ್ಲಿಕ್ ನಿಂತು ಕೇಳ್ತಾ ಇದಾರೆ, ಯಾಕೆ ಬರ್ತಾ ಇಲ್ಲ? ಎಲ್ಲಿ ಅಂತ ಘನಕಾರ್ಯ ಏನಿದೆ? ಹೆಸರುಗಡ್ತದೆ ಎಮರ್ಜೆನ್ಸಿ ಎಲ್ಲ ಬೆಂಕಿ ಎತ್ಕೊಂಡು ಉರಿತಾ ಇದೆಯಾ? ನಾನು ಮಾಡಿದೆ ಅಧ್ಯಕ್ಷರಿಗೆ, ಬನ್ನಿ ಅಂತ ಹೇಳಿ ಓಪನ್ ಮಾಡಿಸಿ, ಜೆಟ್ಟಿಂಗ್ ಮಷಿನ್ ಕ್ಲೀನ್ ಮಾಡಿಸಿ, ಅದನ್ನ ಓಪನ್ ಮಾಡಿಸ್ಕೊಡಿ. ಅರ್ಥ ಆಯ್ತಾ? ಈ ಖಾಲಿ ಮಾಡಿಸಿ, ಆಮೇಲೆ ಪೈಪ್ ಲೈನು ಬಂದ ತಕ್ಷಣ ಹಾಕ್ಸ್ತೀವಿ. ಮೊದಲು ಓಪನ್ ಮಾಡಿಸಿ, ಅದನ್ನ ಓಪನ್ ಮಾಡಿಸಿ. ಅಲ್ಲ, ಸದಸ್ಯರನ್ನು ಕರ್ಸಿ ಇಲ್ಲಿ. PK ರಾಜಣ್ಣ ಅನ್ನೋ ಸದಸ್ಯರಲ್ಲಿ ಬರ್ಬೇಕಿಲ್ಲಿ. PK ರಾಜಣ್ಣ ಅನ್ನೋ ಗ್ರಾಮ ಪಂಚಾಯತಿ ಸದಸ್ಯರಲ್ಲಿ ಬರ್ಬೇಕಿಲ್ಲಿ. ಯಾರು 1 ವರ್ಷಕ್ಕೆ ಮುಂಚೆನೆ ಕದ್ದು ಒಳಚರಂಡಿ ಕನೆಕ್ಷನ್ ಕೊಟ್ಕೊಂಡಿದ್ದಾರೆ ಮನೆಗೆ. ಎಲ್ಲ ಸರಿ ಹೋಗುತ್ತೆ ನೋಡಿ. ಈಗ ಎಲ್ಲ ಸರಿ ಮಾಡ್ತೀವಿ. ಈಗ ಎಲ್ಲ ಸರಿ ಹೋಗುತ್ತೆ, ಸುಮ್ಮನೆ. ಈಗ ಅವ್ರು ಕೇಳ್ತೀರಾ, ಸರಿ ಇದೆ, ನಿಮ್ ಸಮಸ್ಯೆ ಆಗಿದ್ದು ನೀವು ಹೇಳ್ಕೊಳ್ಳಿಲ್ಲ ಅಂದ್ರೆ ಇನ್ಯಾರಿಗೆ ಹೇಳ್ತೀರಾ? ಆಮೇಲೆ ನೀವು ಕುಡಿಯೋ ನೀರೊಳಗೆ ಎಷ್ಟು ಸೇರ್ಕೊಳ್ತಾ ಇದೀಯೋ ಯೋಚನೆ ಮಾಡಿದೀರಾ? ಬಂದ್ರನಪ್ಪ, ಆಯ್ತಪ್ಪ. ನೋಡಿ, ಹೆಸರುಗಡೆ ಗ್ರಾಮ ಪಂಚಾಯತಿಯವರು ಇನ್ನೂ ಒಬ್ಬರು ಬಂದಿಲ್ಲ ಸದಸ್ಯರು.
ಬನ್ನಿ ಬನ್ನಿ ಬನ್ನಿ. ನಿಮ್ ಸಮಸ್ಯೆ ಈಗ ಬಗೆಹರಿದ್ರೆ ಬಗೆಹರಿಬೇಕು, ಇಲ್ಲ ಬಗೆಹರಿಯಲ್ಲ. ಓಪನ್ ಮಾಡಿಸ್ರಪ್ಪ ಅದನ್ನ. ಅಲ್ಲ ಇವ್ರು 72 ಲಕ್ಷ ಲಾರಿ ಫ್ರೀ ಹಾಕೊಟ್ಟಿದ್ ಪಂಚಾಯತಿಗೆ ಜೆಟ್ಟಿಂಗ್ ಮಷೀನು. ಪೂಜೆ ಮಾಡ್ತಾವ್ರು ಇಟ್ಕೊಂಡು. ನಾವು ಅರ್ಜಿ ಮೇಲೆ ಅರ್ಜಿ ಹಾಕ್ತೀನಿ, ಯಾರೋ ಒಂದು ಡ್ರೈವರ್ ಇಟ್ಬಿಟ್ಟು ಇಡೀ ಪಂಚಾಯತಿಗಳನ್ನ ಫ್ರೀ ಆಗಿ ಅರ್ಧಕ್ಕರ್ಧ ಬೆಲೆ ಎತ್ತಿಸ್ಬೋದಲ್ಲಪ್ಪ ಅಂತ. ಇಲ್ಲ ಇಲ್ಲ ಇಲ್ಲ, ಅವೆಲ್ಲ ಮಾಡಲ್ಲ. ಬೇಕಾದ್ರೆ ಅಲ್ಲಿರೋ ಟೈರ್ನೇ ಕಳ್ಸ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲ ಈ ಕೆಲಸ ಮಾಡಿ ಸರಿ, ಆ ಪೈಪ್ ಲೈನ್ ಕಟ್ಟೆ ಯಾಕೆ ಮಾಡಿದ್ರು? ಇದು ತುಂಬಾ ಸೀರಿಯಸ್ ಇಶ್ಯೂ ಇದು. ಮಾಡಿ ಮಾಡಿ ಪ್ರಕಾಶ್ ಬಾಬಾ. ಅಲ್ಲಪ್ಪ ಎಲ್ಲಪ್ಪ ವೇದಿಕೆ ಮೇಲೆ ಕುಣಿಯ ಮೆಂಬರ್ಸ್ ಎಲ್ಲ ಎಲ್ಲಿದ್ದಾರೆ ಈಗ? ಕರ್ಸ್ರಪ್ಪ, ಕರ್ಸ್ರಿ ಮೆಂಬರ್ಸ್ ಇಲ್ಲಿ. PK ರಾಜಣ್ಣ ಬರ್ಬೇಕೀಗ. ಅಲ್ಲ ಅಲ್ಲ ನಮಗ್ ಗೊತ್ತಿಲ್ಲ. ಗುದ್ಲಿ ಪೂಜೆ ಹೆಂಗ್ ಮಾಡಕ್ ಹೋಗಿದ್ರಿ? ಕಟೌಟ್ಗಳೆಲ್ಲ ನೋಡಿದವ್ರು ಏನ್ಕ್ ಹೋಗಿದ್ರಿ? ಜವಾಬ್ದಾರಿ ಯಾಕೆ ತಗೊಳಕ್ ಹೋಗಿದ್ರಿ? ಜವಾಬ್ದಾರಿ ತಗೊಳೋದು ಏನು ಗೊತ್ತಾಯ್ತಾ? ಎಲ್ಲಪ್ಪ PDO ಎಲ್ಲಿ, ಅಧ್ಯಕ್ಷರಲ್ಲಿ, ಉಪಾಧ್ಯಕ್ಷರಲ್ಲಿ. ಇದಾಗ ಪಂಚಾಯತಿ ಕೆಲಸನೇ ನಾನು ಹೇಳ್ತಿರೋ ತಗೊಂತದ್ದು. ಪಂಚಾಯತಿ ಕೆಲಸನೇ. ಬರ್ಲಿ ಎಷ್ಟು ಗಂಟೆ ಮಾಡ್ತೀನಿ ನೋಡ್ರಿ. ಕೆಲಸ ಮಾಡ್ಕೊಡಲ್ಲ ಅಂತ ಹೇಳ್ತೀವಿ. ಇದಕ್ಕೆ ಸಂಬಂಧಪಟ್ಟ ಅಲ್ಲ ದೊರೆ, ಈ ಸಮಸ್ಯೆ ಆಗ್ಲೇ ಬಹಳ ವರ್ಷಗಳಿಂದ ಇದೆ. ನಾನು ಇವತ್ತು ತಗೊಂಡಿದ್ದೀನಿ ಅಷ್ಟೇ. ನಿಮ್ ತಲೆಗೆ ಹೋಗಿಲ್ಲ ಅಷ್ಟೇ. ಪಾಪ ಅವರು ಎಷ್ಟು ವರ್ಷಗಳಿಂದ ನನ್ಗೆ ಹೇಳ್ತಲೇ ಅವ್ರೆ, ಇವರು ಹೇಳ್ತಲೇ ಅವ್ರೆ. ಅವ್ರು ಇವತ್ತು ಸಮಸ್ಯೆ ತಗೊಂಡಿದ್ದೀನಿ ಅಷ್ಟೇ. ಯಾಕೆ ಅವ್ರಿಗೆ ಬೇಕಲ್ಲ, ಮಾಗ್ಬೇಕಲ್ವಾ, ಹೊಡಿಬೇಕಾದ್ರೆ. ಇವತ್ತು ಮಾಗಿದೆ. ಅಲ್ಲ ಫಸ್ಟ್ ಮೆಂಬರ್ನ ಕೇಳ್ರಿ ಹೆಂಗ್ ಬಿಟ್ರಿ ಅಂತ. ಹೆಂಗಪ್ಪ ಬಿಟ್ಟೆ ನೀನು ಓಪನ್ ಆಗದೆ ಅಂತ ಕೇಳ್ರಿ. ಅಲ್ಲ ಇಲ್ಲಿ ಕೇಳ್ಬೇಕು, ಪಬ್ಲಿಕ್ ಅಲ್ಲಿ ನಮ್ಮ ಮುಂದೆ ಕೇಳ್ಬೇಕು. ನೀವು 4 ಗೋಡೆ ಮಧ್ಯೆ ಏನ್ ಇಸ್ಕೊಂತೀರ, ಏನ್ ತಗೊಂತೀರ ನಮಗ್ ಗೊತ್ತಿಲ್ಲ. ಜನರ ಮುಂದೆ ಹೇಳ್ರಿ, ನೀವು ಜನರ ಮುಂದೆ ಹೇಳಿ. ಆತ್ಮೀಯರೇ, ಹೆಸರುಘಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಒಳಚರಂಡಿಯ ಕೊನೆ ಹಂತದ ಮನೆ ಸಂಪರ್ಕದ ಅನುಷ್ಠಾನ ನಡೀತಾ ಇದೆ. ಇಲ್ಲಿ ಒಬ್ಬರು ಗೌರವಾನ್ವಿತ ಸದಸ್ಯರು ಯಾರ ಅರಿವಿಗೂ ಬಲ್ಲದೆ, BWCP ಅರಿವಿಗೆ ಬಲ್ಲದೆ ಸುಮಾರು 1 ವರ್ಷದ ಹಿಂದೆಯೇ ಕದ್ದು ಕನೆಕ್ಷನ್ ಕೊಟ್ಕೊಂಡು ಕೆಲಸ ಮಾಡಿರೋದ್ರಿಂದ ಈಗ ಚೇಂಬರ್ ತುಳುಕ್ತಾ ಇದೆ, ಕಕ್ಕಸ್ ಹೊರಗಡೆ ಬರ್ತಾ ಇದೆ. ಗ್ರಾಮ ಪಂಚಾಯತ್ ಹಿರಿಯ ಸದಸ್ಯ ಕೆಲಸ ಮಾಡಿದರೆ ಯಾರು ಬರ್ತಾ ಇಲ್ಲ ಪಂಚಾಯತಿ ಸದಸ್ಯರಿಗೆ ಸರಿಪಡಿಸಲಿಕ್ಕೆ. ಅಷ್ಟು ಮಾತ್ರ ಅಲ್ಲದೆ BWCP ಪೈಪ್ ಲೈನ್ ಕಟ್ ಮಾಡಿದ್ದಾರೆ. ಅಣ್ಣ ನಿಮ್ಮ ಹೆಸರು ಹೇಳ್ತಿಲ್ಲ, ನಿಮ್ಗೆ ಸಂಬಂಧ ಇಲ್ಲ, ಸುಮ್ಮನೆ ತಲೆಕೆಡಿಸ್ಕೊಂತೀರಾ? ನಿಮ್ಮನ್ನ ನಾನು ಬೈತಾ ಇದ್ದೀನ? ವಕಾಲತ್ ಹಾಕ್ಬಾರ್ದು ನೀವು. ನಿಮ್ಮನ್ನ ಬೈತಾ ಇದ್ದೀನಿ ನಾನು. ಹೇಳಿ, ಗೌರವಾನ್ವಿತ ಸದಸ್ಯನ ಕರೆಸಿ ಇಲ್ಲಿ. ಬರ್ಬೇಕು ಸ್ಪಾಟ್ಗೆ. ಈಗ ಬರ್ಬೇಕು. ಹಾರ ಹಾಕ್ಸ್ಕೊಳ್ಳೋಕೆ ಗೊತ್ತಾಗುತ್ತೆ. ಕಕ್ಕಸ್ ಈಚೆಗೆ ಬಂದ್ರೆ ಅದನ್ನ ಕ್ಲೀನ್ ಮಾಡಿಸ್ಬೇಕು ಗೊತ್ತಾಗಲ್ವಾ? ಯಾರೇ ಸದಸ್ಯರಾಗ್ಲಿ, ಗೌರವಕ್ಕೂ ಅರ್ಹರಾಗಬೇಕು, ಅಗೌರವಕ್ಕೂ ಅರ್ಹರಾಗಬೇಕು. ಇವತ್ತು ಪರಿಹಾರ ಆಗೋದು ಸುಮ್ಮನೆ ಲೈವ್ ಅಲ್ಲಿ ಇದೀನಿ, ಪರಿಹಾರ ಆಗ್ಬೇಕು ಇವತ್ತು. ಅದು ಅಲ್ಲದೆ ಶಾಸಕರ ಅತ್ಯಾಪ್ತರು ಇವರು. ಶಾಸಕರ ಮೊದಲೇ ಬೆಂಬಲಿಗರು ಇವರೇ. ಹೆಸರುಘಟ್ಟದಲ್ಲಿ PK ರಾಜಣ್ಣ ಅಂತ ಕದ್ದು ಕನೆಕ್ಷನ್ ಕೊಟ್ಕೊಂಡಿದ್ದಾರೆ. ಪಾಪ ಸಾರ್ವಜನಿಕರ ಸುಮ್ಮನೆ ಇದ್ದಾರೆ. ಇವರು ದೊಡ್ಡ ಲೀಡರ್ ಹಿಂದೆ ಇದೀನಿ ಬಟ್ ಮೊದಲು ಕನೆಕ್ಷನ್ ಕೊಟ್ಕೊಂಡವ್ರೆ. ಕದ್ದು ಕನೆಕ್ಷನ್ ಕೊಟ್ಕೊಂಡವ್ರೆ. ಯಾರು ಈಗ ಕೊಟ್ಟಿದೀವಿ. ನಾನು ಕೆಲಸ ಶುರು ಮಾಡಕ್ ಮುಂಚೆ ಓಪನ್ ಮಾಡಿದ ತಕ್ಷಣ ವಿಡಿಯೋ ಮಾಡಿಟ್ಟಿದ್ದೀನಿ. ವಿಷಯ ಗೊತ್ತಿರ್ಲಿ ನಿಮಗೆ. ಅದಕ್ಕೆ ಮುಂಚೆನೇ ಲೋಡ್ ಆಗಿತ್ತು, ಅದು ವಿಡಿಯೋ ಮಾಡಿಟ್ಟಿದೀವಿ ನಾವು. ಅವ್ರ ಮನೆ ಒಂದೇ ಒಂದು ಕನೆಕ್ಷನ್ ಬರ್ತಾ ಇತ್ತು ವರ್ಷಾನ್ಗಟ್ಲೆಯಿಂದ. ನಾ ಅದನ್ನೇ ಹೇಳ್ತಾ ಇರೋದು. ಅದ್ ಹೆಂಗೆ ಮೆಂಬರ್ಗೊಬ್ರಿಗೊಂದು ಕಾನೂನು ಆಗತ್ತೆ, ಜನಕ್ಕೊಂದು ಕಾನೂನು ಹೆಂಗಾಗತ್ತೆ? ಅದು ದೊಡ್ಡ ಲೀಡ್ರ್ ಇವರು. ಉಡುಪಿ ಗಾರ್ಡನ್ ಮುಂದೆ ದೊಡ್ಡ ಕಟೌಟ್. ಕರೆಸ್ರಿ ಲೈವ್ ಇದೆ ಈಗ. ಹೆಸರುಘಟ್ಟ ಪಂಚಾಯತಿ ಬರ್ಬೇಕಿಲ್ಲಿ. ನೋಡಿ, ಮಾತಾಡೋ ಅವಶ್ಯಕತೆ ಇಲ್ಲ. ಎರಡು ಸೊಲ್ಯೂಷನ್.
ಒಂದು ಪಂಚಾಯತಿ ಮೆಂಬರ್ ಬಂದು ತಪ್ಪು ಒಪ್ಕೋಬೇಕು, ಕದ್ದು ಕನೆಕ್ಷನ್ ಕೊಟ್ಟಿದ್ದಕ್ಕೆ ನೀವು ಚೀಮಾರಿ ಹಾಕಬೇಕು. ಎರಡನೇದು ಇದು ಖಾಲಿ ಮಾಡಿಸ್ಬೇಕು. BWS ಫ್ರೀಯಾಗಿ ಲಾರಿ ಕೊಟ್ಟವ್ರು ನಿಮಗೆ ಜೆಟ್ಟಿಂಗ್ ಮಷಿನ್ ಅಂತ ತಂದು ಖಾಲಿ ಮಾಡಿಸ್ಬೇಕು. ಮೂರನೇದು ಅದು ಅಗದು ಬಿಟ್ಟು ಜಾಗ ಮಾಡಿಕೊಟ್ಟಿರ್ಬೇಕು. ನಾಳೆ ಬೆಳಗ್ಗೆ ಪೈಪ್ ಲೈನ್ ಹಾಕ್ಸ್ತೀವಿ, ಸರಿನಾ? ಹಾ, 3 ಕ್ರಮ ಆಗ್ಬೇಕೀಗ. 3 ಕ್ರಮ ಆಗ್ಬೇಕೀಗ. ಪಂಚಾಯತಿ ಸದಸ್ಯ ಕರ್ಸಿ ಇಲ್ಲಿ PK ರಾಜಣ್ಣ ಅಂತಕ್ಕಂಥ ಪಂಚಾಯತಿ ಸದಸ್ಯರು ಬರಬೇಕು. ಅವ್ರದೇ ವಾರ್ಡ್ ಅಲ್ಲಿ ಜನಕ್ಕೆ ಹೆಂಗ್ ಮೋಸ ಮಾಡಿದ್ರು ಜನಕ್ಕೆ ಹೆಂಗ್ ಮಾಡಿದ್ರು ಮೋಸ. ಕಕ್ಕಸ್ ಹೊರಗಡೆ ಬರ್ತಾ ಇದೆ. ಅಧ್ಯಕ್ಷ ಉಪಾಧ್ಯಕ್ಷ ಬಂದ್ರನಪ್ಪ? ಅಧ್ಯಕ್ಷ ಉಪಾಧ್ಯಕ್ಷ ಬಂದ್ರ? ಅದನ್ನೇ ನಾವೀಗ ರೈಸ್ ಮಾಡಿರೋದು ಈಗ. ಅಲ್ಲ ಕನೆಕ್ಷನ್ ರಾತ್ರೋರಾತ್ರಿ ಕನೆಕ್ಷನ್ಗಳು ಇವೆಲ್ಲ. ನಾವು ಮಲಗಿದ್ದಾಗ ಹೇಳಿ ಕನ್ಸ್ಗಳಿವೆಲ್ಲ. ರಾತ್ರೋರಾತ್ರಿ ವ್ಯವಹಾರಗಳಿವೆಲ್ಲ. ರಾತ್ರಿ ವ್ಯವಹಾರಗಳಿವೆಲ್ಲ. ಲೀಡರ್ ಆದ ತಕ್ಷಣ ಕತ್ ಕನೆಕ್ಷನ್ ಕೊಡ್ಬೋದಾ? ಬೇರೆಯವರೆಲ್ಲ ಹಂಗೆ ಇರೋದು. ಸ್ಪಾಟ್ಗೆ ಬರಕ್ಕೆ ಹೇಳ್ರಿ. ಅಲ್ಲೇನು ಮಾತಾಡ್ತೀರಾ ಭಾಷಣನ? ಬರಕ್ಕೆ ಹೇಳ್ರಿ ಸ್ಪಾಟ್ಗೆ. ಫೀಲ್ಡಿಗೆ ಬರ್ಲಿ ಕೇಳಿ. ನಾವು ನೆನ್ನೆ ಕೊಟ್ಟಿದ್ದೀವಿ. ನಾವು ಬೇರೆ ಮನೆಗಳದು, ನಮ್ಮನೆ ಅಂತಲ್ಲ, ಬೇರೆ ಮನೆಗಳದು. ಆದ್ರೆ ಅದೇನೇನು ಮಾಡ್ತೀರಾ ಮಾಡ್ರಿ. ಇವಾಗ ಅದೇನೇನು ಮಾಡ್ತೀರಾ ಮಾಡ್ರಿ. ಎಲ್ಲ ಲೈವ್ ಮಾಡ್ತೀನಿ ಈಗ. ಕಕ್ಕಸ್ ಗುಂಡಿಗೆ 1 ವರ್ಷ ಮುಂಚೆ ಕನೆಕ್ಷನ್ ಕೊಟ್ಕೊಂಡ್ಬಿಟ್ಟವ್ರು ಇವರು. ನಮ್ಮ ಲೀಡ್ರು, ಈ ಬಿದಿಲಿರೋ ಲೀಡ್ರು. ಅದು ಈಚೆಗೆ ಬರ್ತಾಯ್ತು ಈಗ. ಈಚೆಗೆ ಬರ್ತಾಯ್ತು. ಆಮೇಲೆ ಅಷ್ಟಲ್ಲಿ ಈ ಕೆಲಸ ಮಾಡೋಕೆ ಪೈಪೇ ಕಟ್ ಮಾಡ್ಬಿಟ್ಟವ್ರೆ. ಈಗ ಅಲ್ಲಿ ಬರ್ತಾಯ್ತು ಈಚೆಗೆ. ಈಗ ಅರ್ಥ ಆಯ್ತಾ? ಜನ ತಿಳ್ಕೊಂಡು ಓಡಾಡಕ್ಕಾಗಲ್ಲ. ಅದು ಡೌನ್ ಐತೆ. ಇಲ್ಲೇನಾದ್ರು ಬಗ್ ಅಂತ ಬರ್ತದೆ ಈಗ. ಅರ್ಥ ಆಯ್ತು ಈಗ? ಅದಕ್ಕೆ ಕರಿತಾ ಇದೀವಿ. ಅದು ಅವ್ರು ಶಾಸಕರು ಅತ್ಯಾಪ್ತರು. ಆ ಇನ್ಫ್ಲೂಯೆನ್ಸ್ ಯೂಸ್ ಮಾಡ್ಕೊಂಡು ದುರುಪಯೋಗ ಮಾಡ್ಕೊಂಡು ಈ ಕೆಲಸ ಮಾಡೋ ಜನಕ್ಕೆ ಅನ್ಯಾಯ ಮಾಡೋರೆ. ಹೇಳ್ರಿ, ಸದಸ್ಯರಲ್ಲಿ, ಅಧ್ಯಕ್ಷರಲ್ಲಿ, ಉಪಾಧ್ಯಕ್ಷರಲ್ಲಿ ಎಲ್ಲಿ ಬನ್ನಿ. ಈಗ ವಿಷಯನ ಎಕ್ಸ್ಪ್ಲೈನ್ ಮಾಡ್ತೀರಿ. ಅಧ್ಯಕ್ಷರ ಪಾಪ ವಿಷಯ ಗೊತ್ತಿಲ್ಲ. ಇದು ಏನಾಗಿದೆ ಅಂದ್ರೆ ಕಾಮಗಾರಿ ಒಳಗೆ ಇದನ್ನ ಮಾಡಬಾರ್ದು. ಇರಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ಮೇಡಮ್, ನಮಸ್ಕಾರ. ಅಧ್ಯಕ್ಷರು ಬಂದಿದ್ದಾರೆ ಈಗ. ಮೇಡಮ್ನವರೇ ಬನ್ನಿ, ಇಲ್ಲಿ ಸಮಸ್ಯೆ ಎಕ್ಸ್ಪ್ಲೈನ್ ಮಾಡ್ತೀವಿ. ನೋಡಿ, ಇದು ಅಂಬೇಡ್ಕರ್ ಭವನದ ಬಳಿ ಇರತಕ್ಕಂಥ ಚೇಂಬರ್. ನೋಡಿ ಎಷ್ಟು ದೊಡ್ಡ ಪೈಪು, ದೊಡ್ಡ ಗಾತ್ರದ ಗೇಜಲ್ಲಿ ದೊಡ್ಡ ಪೈಪನ್ನು ಹಾಕಿದ್ದಾರೆ. ಕನೆಕ್ಷನ್ನು ಕಾಣ್ತಾ ಇದೆಯಾ? ಹಾಕಿದ್ದಾರೆ. ಈ ಪೈಪನ್ನು ಹಾಕಿಸುವಾಗ ನಾನು ಸಾಕ್ಷಿಯಾಗಿದ್ದೆ, ಇಲ್ಲಿ ಜನನೂ ಸಾಕ್ಷಿಯಾಗಿದ್ರು. ಈ ಪೈಪ್ ಲೈನ್ ಪೂರ್ತಿ ಹೋಗಿದೆ. ಆದರೆ ಈ ಚರಂಡಿ ಕೆಲಸ ಪಂಚಾಯಿತಿಯವ್ರು ಮಾಡಿರೋ ಕೆಲಸ ಇದು. ಈ ಚರಂಡಿ ಕೆಲಸ ಮಾಡುವಾಗ ನನ್ನ ಗಮನಕ್ಕೆ ಬಂದಂಗೆ ಈ ಪೈಪನ್ನು ಕಟ್ ಮಾಡಿ ಎಂಡ್ ಕ್ಯಾಪ್ ಹಾಕಿದ್ರು ಅಥವಾ ಹಂಗೆ ಮಣ್ಣು ತುಂಬಿ ತುರುಕಿದಾರೋ ಮಾಡಿದ್ದಾರೆ. ಇಲ್ಲಿ ಒಂದು ಕೆಲಸ ಮಾಡವ್ರೆ. ಇದು ಮಾಡಬಾರ್ದು ಕೆಲಸ. BWSP ಆಗಲಿ, ಒಂದು ನಿಮಿಷ, ಬೆಸ್ಕಾಂ ಲೈನ್ ಆಗಲಿ, ಯಾರು ಕೂಡ ಪಂಚಾಯತಿಯವರು ಟಚ್ ಮಾಡೋಂಗಿಲ್ಲ. ಆ ಇಲಾಖೆಗೆ ತಿಳಿಸಿ ಅವ್ರನ್ನ ಕರೆಸ್ಕೊಂಡು ಅನುಮತಿ ತಗೊಂಡು ಮಾಡಬೇಕಾದ ಕೆಲಸ. ಒಂದಾಯ್ತಾ ತಪ್ಪು? ಎರಡನೇ ತಪ್ಪು ಬನ್ನಿ. ಎರಡನೇ ತಪ್ಪು ಹೇಳ್ತೀನಿ ಬನ್ನಿ. ಈಗ ಅದು ಓಪನ್ ಮಾಡೋದಾ? ಒಂದು ನಿಮಿಷ. ಎರಡನೇ ತಪ್ಪು ನೋಡಿ, ನಾವು ಒಳಚರಂಡಿ ಕೆಲಸ ಮೊನ್ನೆ ಮಾಡಿದ್ವಲ್ಲ, ಮನೆ ಕನೆಕ್ಷನ್ ಕೊಡೋಕ್ಕೆ. ಅವಾಗ ಇದು ಓಪನ್ ಮಾಡಿದಾಗ ತುಳುಕ್ತಾ ಇತ್ತು ಆಲ್ರೆಡಿ. ಆ ಕನೆಕ್ಷನ್ ಯಾರ್ದು ಅಂತ ಚೆಕ್ ಮಾಡಿದಾಗ ಗ್ರಾಮ ಪಂಚಾಯತಿ ಸದಸ್ಯ ಇಲ್ಲ ಕೇಳಿ, ನಾನು ಹೇಳ್ತಾ ಇದ್ದೀನಿ, ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈಗ PK ರಾಜಣ್ಣ ಎಂಬ ವ್ಯಕ್ತಿ ಮಾತ್ರ ಕನೆಕ್ಷನ್ ಇದರಲ್ಲಿ ಇತ್ತು. ಯಾಕೆಂದ್ರೆ ಅವ್ರು ಕನೆಕ್ಷನ್ ತೆಗಿಸ್ಬೇಡ್ರಿ ಅಂದ್ರು. ನಾವು ಹೋದಾಗ ತೆಗಿಸ್ಬೇಡಿ ಅಂತ ಹೇಳಿದ್ರು. ಅಂದ್ರೆ ಅರ್ಥ ಏನು ಹೇಳಿ? ಕೆಲಸ ಮಾಡಿಸ್ಕೊಂಡಿದ್ರೆ ಪ್ರೂವ್ ಆಯ್ತಾ? ಇಲ್ಲಿ ತುಳುಕ್ತಾ ಇದೆ. ಈ ಬೀದಿಯಲ್ಲಿ ಯಾರು ಕನೆಕ್ಷನ್ ಕೊಟ್ಟಿರಲಿಲ್ಲ. ಮೊನ್ನೆ ನಾವು ಕೊಟ್ಟಿದ್ದೀವಿ. ಈಗ ತುಳುಕ್ತಾ ಇದೆ. ಹಾಗಾದ್ರೆ ಹೆಸರುಗಡೆ ಗ್ರಾಮ ಪಂಚಾಯತಿ ಸದಸ್ಯ ಆದ ಮಾತ್ರಕ್ಕೆ ಈ ರೀತಿ ಕದ್ದು ಕನೆಕ್ಷನ್ ಕೊಟ್ಕೊಳ್ಳೋದು ಜನಕ್ಕೆ ಬಿಟ್ಟು ಹೊಸ ಕಾನೂನು ಏನಾರ ಇದೆಯಾ? ಸರಿನಾ ತಪ್ಪ? ಅಧ್ಯಕ್ಷರಾಗಿದ್ದರೆ ಗೌರವಾನ್ವಿತ ಸ್ಥಾನದಲ್ಲಿದ್ದೀರಾ. ಹೆಸರುಘಟ್ಟದ ಮೊದಲನೇ ಪ್ರಜೆ ನೀವು. ಪಂಚಾಯತಿ ಸದಸ್ಯನ ಇಲ್ಲಿ ಕರೆಸಿ, ದಯವಿಟ್ಟು ಕರೆಸಿ. ಪಂಚಾಯತಿ ಸದಸ್ಯನ ಕರೆಸಿ ಇಲ್ಲಿ. ಮೊದಲೇದು. ಎರಡನೇದು, BWSSB ನಿಮ್ಮ ಪಂಚಾಯಿತಿಗೆ ಫ್ರೀಯಾಗಿ 72 ಲಕ್ಷ ರೂಪಾಯಿಯ ಜೆಟ್ಟಿಂಗ್ ಮಷಿನ್ 5 ವರ್ಷದ ಹಿಂದೆ ಕೊಟ್ಟಿದೆ. ಉಪಯೋಗ ಮಾಡ್ಕೊಳ್ಳಿ ಈ ಕೆಲಸಕ್ಕೆ ಅಂತ. ಆ ವೆಹಿಕಲ್ ನನ್ನ ವೆಹಿಕಲ್ ಬಗ್ಗೆ ವೆಹಿಕಲ್ ಅಲ್ಲಿದೆ. ವೆಹಿಕಲ್ ತರಿಸಿ ಕ್ಲೀನ್ ಮಾಡಿಸಿ. ಆಮೇಲೆ ಎರಡನೇದು, ಅಲ್ಲಿ ಹಳ್ಳ ತೆಗೆಸಿ
ಪೈಪ್ ಲೈನ್ ಹಾಕಕ್ಕೆ ಅವಕಾಶ ಮಾಡಿಕೊಡಿ. ನಾಳೆ ಅಥವಾ ಮಾಡಿ ಈಗ ಮಾಡ್ಬೇಕೀಗ. ಮಾಡಿ ಸದಸ್ಯನ ಕರೆಸಿ. ಯಾರು ಬಾಯಿ ಕೆಲಸ ಮಾಡಿ ತಪ್ಪು ಕೆಲಸ ಮಾಡಿ ಸದಸ್ಯನ ಕರೆಸಿ ಹೊರಗಡೆ. ಓಹೋ ಎಷ್ಟು ಹೊರಗಡೆ 1000 ಮೈಲಿ ಬರಕ್ ಕೇಳಿರಿ. ಬರ್ರಿ, ಇವತ್ತು ಕೆಲಸ ಮುಗಿಯೋರು ಹೋಗಲ್ಲ. ಬರ್ಲಿಕ್ಕೆ ಹೇಳ್ರಿ. ಯಾಕೆ ಸುಮ್ಮನೆ ತಿಪ್ಪೆ ಸಾರಿಸ್ಕೊಳ್ಳೋ ಕತೆ ಕಳಿತೀರಾ? ಬರ್ಲಿಕ್ಕೆ ಹೇಳಿ ಸದಸ್ಯರನ್ನ. ಕರೀರಿ ಇಲ್ಲ ಅಂದ್ರೆ ಅವ್ರ ಮನೆ ಹತ್ರ ಹೋಗಿ ತೋರಿಸ್ಲಿ, ಪ್ರೂವ್ ಮಾಡ್ಲಿ. ಸುಳ್ಳಾಗಿರೋ ಅವ್ರ ಮನೆ ಪ್ರೂವ್ ಮಾಡ್ಲಿ. ಈಗ ಏನಪ್ಪ ನಾವು ಸುಳ್ಳು ಹೇಳ್ತಾ ಇದ್ರೆ ಅವ್ರ ಮನೆ ತೆಗೆದು ತೋರಿಸ್ಲಿ. ಅದಕ್ಕೆ ರೆಡಿ. ಹಾ, ಮತ್ತೆ ಹುಷಾರು. ನೀನ್ ಯಾಕೆ ಮಾಡ್ತೀಯ? ಬಿಡಪ್ಪ. ಬಿಡು. ಬಾಯಿ ಕಡೆ ಪಂಚಾಯಿತಿಯಿಂದ ಕರ್ಸಿ ಮಾಡಿ. ಯಾರ ಕೈ ಮಾಡಿಸಿ. ಏನ್ ಪಬ್ಲಿಕ್ನ ಹಾಕ್ಬಿಡ್ತೀರಾ? ಕರ್ಸಿ. ಪಂಚಾಯಿತಿ ಇರೋದೇನಕ್ಕೆ ರೀ? ಎಲ್ಲದಕ್ಕೂ ಗುಂಪಾಗಿ ಬರ್ತೀರಾ? ಕಸ ಅಂದಾಗ ಬರಲ್ಲ, ಕಕ್ಕಸ ಅಂದಾಗ ಬರಲ್ಲ, ನೀರು ಅಂದಾಗ ಬರಲ್ಲ. ಏನ್ ದರಿದ್ರ ಪಂಚಾಯಿತಿ ನಿಮ್ದು? ಮತಿಗೆಟ್ಟ ಪಂಚಾಯಿತಿ ಅಂದ್ರೆ ಹೆಸರುಗಡ ಪಂಚಾಯಿತಿ. ಎಂತ ಜನ ಒಳಗಡೆ ಸೇರ್ಕೊಂಡಿದ್ರಿ ನೀವಲ್ರಿ? ತೆಗ್ಸಕ್ಕೆ ಆಳುಗಳಿವ ನಿಮ್ಗೆ? ಆಳುಗಳಲ್ಲಿ ಸರಿ. ನನಗ್ ಗೊತ್ತಿಲ್ಲಪ್ಪ, ನನಗ್ ಗೊತ್ತಿಲ್ಲ. ದಯವಿಟ್ಟು ಗಮನಕ್ಕೆ ನಿಮಗೆಲ್ಲ ಬಂದು ನಾನು ವರ್ಷಾನುಗಟ್ಲೆ ನನ್ನ ಗಮನಕ್ಕೆ ಬಂದೈತೆ. ನಾನು ನಿಮ್ ಕಂಪ್ಲೇಂಟ್ ಮಾಡಿಲ್ಲ, ಕಾಯ್ತಾ ಇದ್ದೆ ಅಷ್ಟೇ. ಮಾಡಿಸಿ. ನಾನು ಯಾರನ್ನ ಮಾಡಿ ಅಂತ ಹೇಳಿದ್ನ? ನಿಮ್ಗೆ ಯಾರನ್ನ ಬೇಕು ಅವ್ರನ್ನ ಕರ್ಸಿ ಮಾಡಿ. ಪಂಚಾಯತಿಯಲ್ಲಿ ಬಂದು ಅವ್ರು ಕೆಲಸ ಮಾಡೋರ ಮೇಲೆ ಅಲಿಗೇಷನ್ ಮಾಡಿ ದುಡ್ಡು ಇಸ್ಕೊಂತಾರೆ ಅಂತ ಅವ್ರು ನಿನ್ನೆ ಮೋರಲ್ ಇದಾಗಿ ಕೆಲಸ ಮಾಡಿದ್ರು. ಯಾರು ಅರ್ಸೋದು? ಕಕ್ಕ ಸರ್ಸ್ಬಿಟ್ಟು ಅವ್ರೇನ್ ಗಮನ ಹರಿಸೋದು? ಯಾರು ಬುದ್ಧಿ ಇದ್ದಿದ್ರೆ ನೋಡಪ್ಪ, ಕೇಳಪ್ಪ. ಇಲ್ಲೇ ನಿಮ್ ಪತ್ರ ಬರ್ಕೊಟ್ಟವ್ರ? ಅವ್ರು ಬರ್ಕೊಟ್ರ? ಬಂದು ಕ್ಷಮಾಪಣೆ ಬರ್ಕೊಟ್ರ? ಅಲ್ಲ, ಕ್ಷಮಾಪಣೆ ಬರ್ಕೊಟ್ರ? ಬರೇ ಈಗಿನ ಕಾಲದಲ್ಲಿ ಸಿಗ್ನೇಚರ್ ಪತ್ರ ಹಾಕಿದ್ರೆ ಅದಕ್ಕೆ ಬೆಲೆ ಇರಲ್ಲ. ಫೋನಲ್ಲಿ ಯಾರೋ ಏನೋ ಹೇಳಿದ್ರು ಉಲ್ಟಾ. ನೋಡಪ್ಪ, ನೀನ್ ಯಾಕೆ ತಿಪ್ಪೆ ಸಾರಿಸ್ತೀಯ? ತಿಪ್ಪೆ ಸಾರಿಸ್ಬಾರ ನೀವು. ಈಗ ಮಾಡಿಸಿ. ಲಕ್ಷ್ಮಿ ಓಪನ್ ಮಾಡ್ಬೇಡ. ಮಾಡಿಸಿ. ಕಾಯ್ತೀವಿ. ಈಗ ಲೈವ್ ಆಫ್ ಆಗಲ್ಲ. ಈಗ ಮಾಡಿಸಿ. ಅಲ್ಲ, ನೀವು PK ರಾಜಣ್ಣ ಕಾಯ್ಬೇಡಿ. ನಿಮ್ ಪಂಚಾಯತಿನ ಆಕ್ಷನ್ ತಗೊಳ್ಳಿ. ಯಾಕೆ ಒಬ್ಬ ವ್ಯಕ್ತಿ ಮೇಲೆ ಪಂಚಾಯತಿ ಡಿಪೆಂಡ್ ಆಗ್ತೀರಾ? ನಿಮಗೆ ಕಂದಾಯ ಕಟ್ಟಲ್ವಾ ಜನ? ಅಲ್ಲಪ್ಪ, ನನಗೆ ಕತೆ ಹೇಳಬೇಡಿ. ಕಕ್ಕ ಸೆತ್ತಿರಿಸಿ ಮಾಡಿಸಿ. ಕತೆ ಹೇಳ್ಬೇಡಿ. ಜನ ಏನಂತ ತಿಳ್ಕೊಂಡಿದ್ದೀರಿ ನೀವು? ಕರ್ಸಿ. ಯಾರು ಕರ್ಸ್ರಿ? ಕೂಲಿ ಕರ್ಸಿ ಮಾಡಿಸ್ರಿ. ನಿಮ್ ಪಂಚಾಯತಿಗೆ ಅಷ್ಟು ಕೆಪಾಸಿಟಿ ಇಲ್ವಾ? ಮಾಡಿಸಿ. ಇಷ್ಟೆಲ್ಲ ಮಾತಾಡೋ ಬದಲಿಗೆ ಕರ್ಸಿ ಆಳುಗಳನ್ನ. ಮಾಡಿಸಿ. ಇಲ್ಲ, ವರ್ಷಾನ್ಗಟ್ಲೆನ ಆಗೈತಿದು. ನೋಡಿ, ಈಗ ವಿಷಯಾಂತರ ಆಗೋದು ಬೇಡ. ಮಾಡಿಸಿ. ನನಗೆ ಬೇಲ್ ಹೋಗ್ಬೇಕಾಯ್ತು ಅರ್ಜೆಂಟ್. ಮಧ್ಯಾಹ್ನ ಲಾಯರ್ ಕರ್ಕೊಂಡು ಫೋಟೋ ಮಾಡ್ಕೊಂಡ್ವಿ. ಅಲ್ಲಪ್ಪ, ಯಾರಾದ್ರೂ ಆಗ್ಲಿ ಕಟ್ ಮಾಡ್ತಾರ ಅದನ್ನ. ಪೈಪ್ ಕಟ್ ಮಾಡ್ಬಿಟ್ರೆ ಬಿಳೆ ಪ್ಲೇಸ್ ಇದು. ಊರಿಗೆ ತೊಂದರೆ ಮಾಡಿದ್ರೆ ಪಬ್ಲಿಕ್ಗೆ ತೊಂದರೆ. ಇದು ಮೋಸ್ಟ್ ಎಸೆನ್ಷಿಯಲ್. ಇದು ಪೈಪ್ ಲೈನಿಂಗ್ ಅಲ್ಲ, ಅದನ್ನ ಸರಿಪಡಿಸಕ್ಕೆ ಫೀಲ್ಡ್ಗೂ ಇಳಿತಿಲ್ಲ ನೀವು. ತಿಪ್ಪೆ ಸಾರಿಸ್ತಾ ಇದ್ದೀರಾ. ದಯವಿಟ್ಟು ನಿನ್ನೆ ಒಂದು ಕಾನ್ಫರೆನ್ಷಿಯಲ್ ಒಂದು ಮೀಟಿಂಗ್ ಮಾಡಿ ಇಟ್ಸ್ ಓಕೆ. ಆದ್ರೆ ಈ ತರ ಮಾಡಿ ಈಗ ಬನ್ನಿ. ಈ ತರ ಕೆಲಸಕ್ಕೆ ಬನ್ನಿ. ಜನ ಒಪ್ಕೊಂತಾರೆ ನಿಮ್ಮನ್ನ. ಮಾಡ್ರಿ. ಅಲ್ಲ, ಬೆಳಗ್ಗೆಲ್ಲ ನಮ್ಗಾಗಲೇ ಗೊತ್ತಾಗಿದೆ ವಿಷಯ. ನಾನು ಯಾಕೆಂದ್ರೆ ಪಬ್ಲಿಕ್ ಇಂದ ರೈಸ್ ಆಗ್ಲಿ ಅಂತ ನಾನು ಕಾಯ್ತಾ ಇದ್ದೆ. ನೋಡಪ್ಪ, ಇವರು ನನಗಿಬ್ರು ವರ್ಷಾನ್ಗಟ್ಲೆಂದ ಹೇಳ್ತಾವ್ರೆ. ಹೇಳ್ತಾರೆ. ಇವತ್ತಿಂದ ಅಲ್ಲ. ಇವರೆಲ್ಲ JCB ಕೆಲಸ ಮಾಡ್ತಾರೆ. ಅಲ್ಲಿ ವಾಟರ್ ಮ್ಯಾನ್ ದಯವಿಟ್ಟು ಯಾಕಂದ್ರೆ ವಾಟರ್ ಬಹಳ ಇಲ್ಲಿ ಮಾತ್ರ ಅಲ್ಲ, ಎಲ್ಲಂದ್ರಲ್ಲಿ BWCP ಪೈಪ್ ಲೈನ್ ಕಟ್ ಮಾಡಾಕಿದ್ದಾರೆ ನಿಮ್ಮ ಪಂಚಾಯತಿಯವರು ಅನೇಕ ಕಡೆ. ಅದ್ ಯಾರು ಹೇಳ್ಕೊಟ್ರೋ ಗೊತ್ತಿಲ್ಲ. ಇವಾಗ ಅದನ್ನ ಮಾಡಿಸಿದ್ರು ಇದನ್ನ ಓಪನ್ ಮಾಡೋಕಲ್ಲ. ಇಂಪಾರ್ಟೆಂಟ್ ಮಾಡ್ತಿದ್ರೆ ನೀವು ಮಾಡಿಸಿ. ಬೇರೆಯವ್ರ ಬಗ್ಗೆ ಮಾತಾಡೋದಲ್ಲ. ಮಾಡಿಸಿ. ಈಗ ನೋಡೋಣ. ಕಾಮಗಾರಿ ಆಗೋ ಟೈಮಲ್ಲಿ ತಿಪ್ಪೆ ಸಾರಿಸೋನ ಒಪ್ಪಲ್ಲ. ತಿಪ್ಪೆ ಸಾರಿಸ್ಕೊಡು ನೀವು. ಮೊದಲ ರೀ, ನಾನೊಬ್ಬ ಎಂಜಿನಿಯರ್ ಆಗಿ ಹೇಳ್ತೀನಿ ಕೇಳ್ರಿ. ಮೊದಲ ತೆಗ್ಸಿ ಕ್ಲೀನ್ ಮಾಡ್ಕೊಳ್ಳಿ. ಅದು ಖಾಲಿ ಆದ್ಮೇಲೆ ಇದನ್ನ ಓಪನ್ ಮಾಡಿಸ್ಬಿಡಿ. ಆಮೇಲೆ ಪೈಪ್ ಲೈನ್ ಹಾಕಿದ್ರೆ ವ್ಯವಸ್ಥೆ ಮಾಡಿಸ್ತೀನಿ. ಅಲ್ಲಿ ಇಷ್ಟಪ್ಪ ಪೈಪ್ ಅನ್ನು ಕಟ್ ಮಾಡಿದಾರಲ್ಲ, ಮನ್ಸಂಗ್ ಬಂತು ಅಂತ.
ನಿಮ್ಮ ಕೈಲಿ ಹಾಕ್ಸಕ್ಕಾಗುತ್ತಾ ಪೈಪ್ಲೈನ್ ಅದನ್ನ? ಆ ಪೈಪ್ಲೈನ್ ಹಾಕ್ಸಕ್ಕಾಗುತ್ತಾ ನಿಮ್ಮ ಕೈಲಿ? ಮತ್ತೆ ತಪ್ಪು ಯಾರು ಮಾಡಿದ್ದು? ಗೌರವಾನ್ವಿತ ಪಂಚಾಯಿತಿ ಸದಸ್ಯ ಮಾಡಿರೋ ತಪ್ಪು, ಸಾಮಾನ್ಯ ಜನ ಅಲ್ಲ, ಸಾಮಾನ್ಯ ಜನ ಅಲ್ಲ. ಇಲ್ಲ ಅಲ್ಲ, ಈ ಕೆಲಸ ಮಾಡ್ದ ಹೆಂಗ್ ಕಟ್ ಮಾಡೋರು? ಮಾಡಿಸಿ ಹೆಸರುಗಡೆ ಪಂಚಾಯತ್ ಒಬ್ಬ ಸದಸ್ಯರು ಕೂಡ ಬಂದಿಲ್ಲ ಇಲ್ಲಿ. ಕಕ್ಕಸ್ ಕಟ್ಕೊಂಡು ಈಚೆ ಬತ್ತೈತೆ, ಕದ್ದು ಕಕ್ಕಸ್ ಹೊರಗಡೆ ಬಿಡಕ್ಕೆ ಗೊತ್ತಾಯ್ತು, ಸರಿಪಡಿಸ್ಬೇಕು ಗೊತ್ತಾಗಲ್ವಾ? ಎಲ್ರಿ ಲೀಡರ್ಗಳು ಕರ್ಸ್ರಿ, ಹೆಸರುಗಡೆ ತುಂಬ ತುಳುತ್ತಾರ ಲೀಡರ್ಗಳು, ಎಲ್ಲಾ ಪಕ್ಷನ ಕರ್ಸ್ರಿ ಇಲ್ಲಿ. ಏಯ್ ಲಕ್ಷ್ಮಿ, ನೋ ಸಜೆಷನ್ಸ್, ಅವ್ರು ಹ್ಯಾಂಡಲ್ ಮಾಡಲಿ. ಸೈಲೆಂಟ್ ಆಗಿರೋ, ಹ್ಯಾಂಡಲ್ ಮಾಡ್ರಿ. ಒಂದು ಸಣ್ಣ ಸಮಸ್ಯೆ ಇಲ್ಲದೆಲ್ಲ ಮಾತಾಡೋಕೆ ಗೊತ್ತಾಗುತ್ತೆ. ಮಾಡ್ರಿ, ಸಮಸ್ಯೆನ ಹ್ಯಾಂಡಲ್ ಮಾಡ್ರಿ. ಇಡೀ ಪಂಚಾಯತಿ ಕೆಪಾಸಿಟಿ ಇದು ನೋಡಿ ತೋರಿಸ್ರಿ, ಇಡೀ ಪಂಚಾಯತಿ ಕೆಪಾಸಿಟಿ ತೋರಿಸಿ ನೋಡೋಣ. ನಮ್ಮ ಸಜೆಷನ್ ತಗೋಬೇಡ್ರಿ, ಸರಿ ಇಲ್ಲ. ಓಪನ್ ಮಾಡಿಸ್ರಿ ಇಲ್ಲಿ, ಓಪನ್ ಮಾಡಿಸಿ ಇಲ್ಲಿ, ಓಪನ್ ಮಾಡಿಸಿ. ಈ ಪೈಪ್ ಹಾಕ್ಲೇಬೇಕೀಗ, ಪೈಪ್ ಹಾಕ್ಲೇಬೇಕೀಗ, ಈಗ ಪೈಪನ್ನು ಹಾಕ್ಲೇಬೇಕೀಗ. ಇಲ್ಲಮ್ಮ, ನಿಮ್ಮ ವಿಷಯ ಗೊತ್ತಿಲ್ಲ. ಅಲ್ಲ 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 ಇವ್ರ ಬಗ್ಗೆ ಆರೋಪ ಅಲ್ಲಮ್ಮ. ಬೇರೆ ಸದಸ್ಯರು ಕದ್ದು ಬಿಟ್ಟವ್ರೆ, ಅದು ಇವ್ರ ಬಗ್ಗೆ ಮಾತಾಡ್ತಿಲ್ಲ. ಅವ್ರು ಹೇಳೋದಲ್ಲ, ಇಲ್ಲಿ ಓಪನ್ ಮಾಡ್ಸಿ ಅಂತೇಳಿ. ನಾನು ಪೈಪ್ ನಾನೇ ಹಾಕ್ಸಿದ್ದೀನಿ, ಇದರಲ್ಲಿ ಪೈಪ್ನ ನಾನು ಹಾಕ್ಸಿದ್ದೀನಿ. ಆ ಮಾತೆಲ್ಲ ಯಾಕೆ? ಓಪನ್ ಮಾಡ್ಬೇಕಲ್ವ ಈಗ? ಆ ಮಾತೆಲ್ಲ ಯಾಕೆ? ಹಂಗಾರೆ ನೀವು ಮಾಡ್ತಿರೋ ಇಲ್ವಮ್ಮ? ಅಲ್ಲಮ್ಮ, ಯಾರ ಮನೆ ಅಲ್ಲ, ಪಂಚಾಯತಿಯವ್ರು ಮಾಡ್ಸಿರೋದು. ಕರ್ಸ್ಕೊಳ್ಳಿ ಅವ್ರನ್ನ, ಕರ್ಸ್ಕೊಳ್ಳಿ. ಹಂಗಾರೆ ನಿಮ್ ಕನ್ಕ್ಲೂಷನ್ ಏನೋ? ಸರಿ ಏನು ನಿಮ್ಮ ಯಾವಾಗ ಕ್ಲೀನ್ ಮಾಡ್ತಿರೋದು? ಈಗ ಕ್ಲೀನ್ ಮಾಡಿಸಿ. ಇದನ್ನ ಮಾತಾಡ್ತಾರೆ, ಯಾಕಂದ್ರೆ ಕೆಲಸ ಮಾಡಿರೋದು ಅವರಲ್ಲ ಸರ್. ಪಂಚಾಯಿತಿ ಕೆಲಸ ಬೇರೆ ಇಲಾಖೆಯವರೆಲ್ಲ ಮಾಡಿರೋದು, ನಿಮ್ಮ ಗ್ರಾಮ ಪಂಚಾಯಿತಿ. ಮಾಡಿಸಿ ಜನರ ಮಾತು ಕೇಳಿ. ಪಾಪ ಅಲ್ಲ, ಅವ್ರ ಅಲ್ಲಮ್ಮ, ಅಲ್ಲಿ ಕಿಡ್ನಿ ಹೋಗಿರೋ ಪೇಷಂಟ್ ಇದಾರಂತೆ ಪಾಪ, ಅಲ್ಲಿ ಕಿಡ್ನಿ ಪೇಷಂಟ್ ಇದಾರಂತೆ. ಪಂಚಾಯಿತಿಗೆ ಒಂದು 5 ವರ್ಷ ಟೈಮ್ ಕೊಡ್ಬೇಕಾ? 5 ವರ್ಷ ಟೈಮ್ ಕೊಡ್ಬೇಕಾ ಪಂಚಾಯಿತಿಗೆ? ಸರಳ ಪಂಚಾಯಿತಿಗೆ ಅಷ್ಟೇ ಕೆಪಾಸಿಟಿ. ಮಾಡ್ಬೇಕೀಗ, ಮಾಡಿ. ನಾವು ಕೇಳಿ ಚಿನ್ನದ ಕಿರೀಟ ಇಡಿ ಅಂತಲ್ಲ. ಇಲ್ಲಮ್ಮ, ಇದು ವರ್ಷಾನ್ಗಟ್ಲೆ ನಡೀತಾ ಐತೆ, ಎಲ್ಲ ಕಂಪ್ಲೇಂಟ್ ಮಾಡ್ತಾವ್ರೆ. ನಾನು ನೋಡ್ತಾ ಹಣ್ಣಾಗ್ಲಿ ಅಂತ ಕಾಯ್ತಾ ಇದ್ದೀನಿ ಅಷ್ಟೇ. ಅಲ್ಲ, ಇದ್ರಲ್ಲಿ ಮಾಡಿದ್ರೆ ಅವ್ರಿಗೇನು ಅನ್ಯಾಯ ಆಗುತ್ತಾ? ಯಾಕೆ ಮಾಡ್ತಿಲ್ಲ? ಯಾರೋ ಇಬ್ರಿಗೆ ಆಳ್ ಕರ್ಸೋದು, ಚಕನ್ ಶುರು ಮಾಡೋದು ಆಗುತ್ತೆ. ಕತೆ ಹೇಳ್ತಾವ್ರೆ. ಮಾಡ್ರಿ, ಮಾಡಿಸಿ. ಬರೀ ಭಾಷಣ ಮಾಡೋದ್ರಿಂದ ನಮ್ಮ ಯೋಗ್ಯತೆ ಗೊತ್ತಾಗಲ್ಲ. ಕೆಲಸ ಮಾಡಬೇಕು. ಕೆಲಸ ಮಾಡಿ, ಒಳ್ಳೆ ಹೆಸರು ಬರ್ತದೆ. ಮಾಡಿ. ನಾನೇ ಹಾರ ಹಾಕಿ ಕಳಿಸ್ತೀನಿ. ಅಮ್ಮ, ನನ್ನ ಧ್ವನಿ ಪಬ್ಲಿಕ್ ಜಾಗ ಕೂಗಾಡ್ಬೋದು, ನೀವು ತಲೆ ಕೆಡಿಸ್ಕೋಬೇಡಿ. ಅದನ್ನ ಸುಮ್ನಿರಿ. ನಾನು ಯಾರಿಗೂ ಕೆಟ್ಟ ಭಾಷೆ ಬೈತಾ ಇಲ್ಲ. ನಾ ಯಾವ್ದೋ ಕೆಟ್ಟ ಭಾಷೆ ಬೈತಾ ಇದ್ದೀನ? ಇಲ್ಲ, ಆಗಲ್ಲ ಅಂತ ಬಿಟ್ಬಿಡಿ. ನೋಡೋಣ, ಆಗಲ್ಲ ಅಂತ ಬಿಟ್ಬಿಡಿ. ಏನ್ ಹೇಳ್ತೀರ? ಕದ್ದು ಕಕ್ಕಸ್ ಬಿಡಕ್ ಗೊತ್ತಾಗುತ್ತೆ, ಸಪಡಿಸ್ಬೇಕು ಗೊತ್ತಾಗಲ್ವಾ? ಕದ್ದು ಕಕ್ಕಸ್ ಬಿಡ್ತಾರೆ. ಅಲ್ಲಲ್ಲ, ನೀವು ಸದಸ್ಯರಿಗೆ ಕರೆಸ್ಲೇ ಇಲ್ಲ. ಯಾರಿಗೆ ಕಕ್ಕಸ್ ಬಿಟ್ಟವ್ರೆ ಅವ್ನು ಕರೆಸ್ಲೇ ಇಲ್ಲ ನೀವು. ಅಮೆರಿಕಾದಲ್ಲಿದ್ದಾರಾ? ಉಡುಪಿ ಗಾರ್ಡನ್ ಹತ್ರ ಹಿಂದಗಡೆ ಡಾಬಾ ಇರ್ತಾರೆ, ನೋಡೋಗಲ್ಲಿ ಉಡುಪಿ ಗಾರ್ಡನ್ ಡಾಬಾ ಹಿಂದಗಡೆ ಇರ್ತಾರೆ. ಅಲ್ಲ, ನಾವು ಕರ್ಸ್ಕೊಂತೀವಿ, ಹುಡುಕೋ ಅವಶ್ಯಕತೆ ಇಲ್ಲಿ ಕರ್ಸ್ಕೊಂತೀವಿ. ನನಗೆ ಗೊತ್ತೈತೆ, ಲೈಫ್ ಲಾಂಗ್ ಅಂತಿರ್ದ. ಅದೇನ್ ಮಾಡ್ತೀರಿ ಮಾಡ್ರಪ್ಪ, ನನಗೆ ಗೊತ್ತಿಲ್ಲ. ಸಮಸ್ಯೆ ಬಗೆಹರಿಬೇಕು. ಮಾಡಿಸಿ. ಇವಾಗ ಪಂಚಾಯಿತಿ ವೆಚ್ಚದಲ್ಲಿ ಎರಡು ಕೆಲಸ. ಆ ಪೈಪ್ ಲೈನ್ ಹಾಕ್ಸ್ಕೊಡ್ಬೇಕು. ಕನೆಕ್ಟ್ ಮಾಡಿಸ್ಕೊಡಿ.
ಕನೆಕ್ಟ್ ಮಾಡಿಸ್ಕೊಡಿ ಇದನ್ನ, ಕನೆಕ್ಟ್ ಮಾಡಿಸ್ಕೊಡಿ ಇದನ್ನ, ಕನೆಕ್ಟ್ ಮಾಡಿಸಿ ಅದನ್ನ, ಕನೆಕ್ಟ್ ಮಾಡಿಸಿ. ಮಾಡೇ ಮಾಡಿಸ್ತೀವಿ. ಹಾಂ ಮಾಡಿಸಿ. ಒಂದು 5 ವರ್ಷ, 5 ವರ್ಷ ಬೇಕಾ? ಒಂದು 5 ವರ್ಷ ಬೇಕಾ ನಿಮಗೆ? ಅಷ್ಟಕ್ಕೆ ನಿಮ್ದು ಅವಧಿ ಮುಗಿದೋಗಿರ್ತದೆ. 5 ವರ್ಷ ನೋಡಿ, ಸರಿಯಾದ ಟೈಮು. BWSSP ಪುಕ್ಕಟ್ಟೆಯಾಗಿ ನಿಮಗೆ ಕೊಟ್ಟರೆ ಜೆಟ್ಟಿಂಗ್ ಮಷಿನ್ ತಗೊಬನ್ನಿ. ಈಗ ಕಾಸು ಕೊಡಂಗಿಲ್ಲ, ಕೊಡಿ. ನಿಮ್ಮ ಕೈಲಿ ಆಗಲ್ಲ ಅಂದ್ರೆ ಕೊಡಿ ಪಬ್ಲಿಕ್ಗೆ. ಪಬ್ಲಿಕ್ ಒಂದು ಫೋನ್ ಮಾಡ್ಕೊಂಡು ನಾವು ಹ್ಯಾಂಡಲ್ ಮಾಡ್ತೀವಿ. ನಿಮ್ಮ ಕೈಲಿ ಆಗಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಅದು ಜೆಟ್ಟಿಂಗ್ ಮಷಿನ್ ಅಲ್ಲಾಡ್ಸಕ್ಕೆ ಆಗಿಲ್ಲ ಹಿಂದಕ್ಕೆ ಮುಂದಗಡೆ ಬಿದ್ದಿಲ್ವಾ ನಾಗೇಶ? 5 ವರ್ಷ ಅಲ್ಲೇ ಬಿದ್ದಿಲ್ವಾ ಗಾಡಿ? ಮತ್ತೆ ಯಾಕೆ ತರಬಾರ್ದು ಇದಕ್ಕೆ? ಗೋಪಣ್ಣ ಅದನ್ನ ಕ್ಲಿಯರ್ ಮಾಡ್ತೀರಾ? ನಾ ಹೇಳ್ತೀರಿ, ವೈಯಕ್ತಿಕವಾಗಿ ಯಾರ ಮೇಲೆ ದೂರ ಹೇಳ್ತಿಲ್ಲ ನಾನು. ಅಲ್ಲಪ್ಪ, ಯಾರು ಸಹಿಸ್ಕೊಂತಾರೆ ಹೇಳ? ಮಾಮೂಲಿ ನೀರು ಹೊಲಸು ನೆನೆ ಏಕಾದಶಿ ಎಲ್ಲ ಸ್ನಾನ ಮಾಡೋರು ಈ ಹಲ್ಕಟ್ಟು ಕೆಲಸ ಮಾಡ್ಬೋದಾ? ಜನಕ್ಕೊಂದು ಕಾನೂನು, ಪಂಚಾಯತಿ ಸದಸ್ಯನಿಗೊಂದು ಕಾನೂನು ಇರಕ್ಕೆ ಸಾಧ್ಯನಾ? ಅದು ಕಟ್ಟಡ ಕೆಲಸ ನೀರು ಅಲ್ವಾ ಕದ್ದು ಬಿಟ್ಬಿಟ್ಟು ನೀರನ್ನ ರಾತ್ರಿ ಹಾಕೊಂಡ್ಬಿಟ್ಟು ವರ್ಷಾನುಗಟ್ಲೆ ತುಂಬಿಸ್ಬಿಟ್ಟು ಇವಾಗ ಎಸ್ಕೇಪ್ ಆಗ್ಬಿಟ್ರೆ? ಎಸ್ಕೇಪ್ ಗ್ರಾಮ ಪಂಚಾಯತಿ ಸದಸ್ಯ, ಎಸ್ಕೇಪ್ ಮೆಂಬರ್ ಮಾಡಿಸಿ. ಏನ್ ಬೇಕಾದ್ರೆ ಮಾಡಿಸಿ. ನಾವು ಹೋಗಲ್ಲ ಈಗ, ಇಲ್ಲೇ ಕುತ್ಕೊಂತೀವಿ, ಧರಣಿ ಕುತ್ಕೊಂತೀವಿ. ಊಟನೂ ಇಲ್ಲ, ಏನೂ ಇಲ್ಲ, ಕುತ್ಕೊಂತೀವಿ ಈಗ ಇಲ್ಲೇ. ಅದೇನ್ ಮಾಡಿಸ್ರಿ. ಪಾಪ ಅವರು ವರ್ಷಾನುಗಟ್ಲೆ ಹೇಳ್ತಾವ್ರೆ. ಅಲ್ಲ, ಅಯ್ಯೋ ಸಮಸ್ಯೆಗಳು ಮಾತ್ರ ತಂದಿಕ್ಬಿಟ್ಟು ನೀವು ಓಡಾಗ್ಬಿಡ್ತೀರಾ. ಪಂಚಾಯತಿ ಬರಲ್ಲ, ನೀನು ರಿಸೈನ್ ಮಾಡ್ಬಿಡ್ತೀಯ. ಅಲ್ಲ, ಸಾಮಾನ್ಯ ಪಬ್ಲಿಕ್ ತಪ್ಪು ಮಾಡಲಿ, ಪಂಚಾಯತಿ ಸದಸ್ಯ ಮಾಡೋ ತಪ್ಪ ಇದು. ನೋಡಿ ಅವ್ರಿಗೆ ಎಷ್ಟು ಬೇಜಾರಾಗಿರ್ಬೇಕು ನೋಡಿ. ನಿಮ್ಮ ಬಗ್ಗೆ ಎಷ್ಟೊಂದು ನಂಬಿಕೆ ಐತೆ ಅವ್ರಿಗೆ. ನೋಡಿ ಎಷ್ಟೊಂದು ನಂಬಿಕೆ ಇದೆ. ಸರ್ಕಲ್ದಾ? ಸರ್ಕಲ್ದು. ಓಹೋ, ಗೊತ್ತಾಯ್ತಾ ಈಗ? ಇಲ್ಲಿ ಭಾರಿ ಗಂಡಾಂತರ ಇದೆ. ಎಲ್ಲ ಅಂದ್ರೆ ಅರ್ಥ ಆಯ್ತು ಈಗ. ವೆರಿ ಇಂಪಾರ್ಟೆಂಟ್ ರೋಡ್ ಇದು. ಹೆಸರುಗಡೆ ಗ್ರಾಮ ಪಂಚಾಯತಿ ಕೋಪ ಬರ್ತಾರೆ ಸಮಸ್ಯೆ ಹೇಳಿದ್ರೆ. ಹಾರ ಹಾಕಿದ್ರೆ ಮಾತ್ರ ಖುಷಿ ಪಡ್ತಾರೆ. ಏನಿದು ಹಾರ ಹಾಕ್ಸ್ಕೊಳ್ಳಿ? ಹೆಂಗ್ ಖುಷಿ ಆಗುತ್ತೆ? ಸಮಸ್ಯೆ ಹೇಳಿದಾಗ್ಲೂ ಹಂಗೆ ಖುಷಿಯಿಂದ ಬಂದು ಮಾಡ್ಬೇಕು. ಅಲ್ಲಮ್ಮ, ನಾ ಹೇಳಿದ ಮೆಂಬರ್ ಹೇಳಿಲ್ವ ಈಗ? ನಾ ಹೇಳ್ತೀರಿ, ಈ ಮೆಂಬರ್ಗೆ ಹೇಳ್ತಾ ಇರೋದು. PK ರಾಜಣ್ಣ ಅಂತ ಮೆಂಬರ್ಗೆ ನಾನು ಹೇಳ್ತಿರೋ ಹೆಸರು ಹಿಡಿದು. ಬೇರೆಯವ್ರು ಯಾಕೆ ಬೇಜಾರು ಮಾಡ್ಕೊಂತೀರಾ? ಮೆಂಬರ್ ಎಸ್ಕೇಪು ಕಕ್ಕಸ್ಬಿಟ್ಬಿಟ್ಟು ಮಾಡಿ ಈಗ ಏನ್ ಪ್ಲಾನ್ ಆಯ್ತಪ್ಪ? ಪ್ಲಾನ್ ಆಫ್ ಆಕ್ಷನ್ ಏನು? ಯಾಕೆ ನಮ್ಮ ಪಂಚಾಯತಿ ಗಾಡಿ ಇಲ್ವಾ? ಏನಾಗಿದೆ ಪ್ರಾಬ್ಲಮ್? ಹೊಸ ಗಾಡಿ ಇದು. ಏನಾಗಿದೆ? ಯಾಕೆ ನಿಲ್ಸಿದ್ರಿ? 5 ವರ್ಷದಿಂದ? ಅಲ್ಲ, 5 ವರ್ಷದಿಂದ ಆ ಗಾಡಿ ಬೇಕು ನಾಳೆಯಿಂದ ಕೆಲಸಕ್ಕೆ. ತನ್ನಿ ಈಚೆಗೆ ಅದು ಗ್ರಾಮ ಸಭೆಯಲ್ಲಿ ಮಾತಾಡಿ ನನ್ನ ಮಾತು ನಿಂತು ಹೋಗೋಷ್ಟು ಬಂತು. ಹೇಳ್ರಿ, ಪಂಚಾಯತಿ ಸ್ಟಾಫ್ ಎಲ್ಲ ಬಂದಿ ಅಂದ್ರೆ ಬಡವರ ಮನೆ ಯಾರು ಒಂಚೂರು ಮುಂದಕ್ಕೆ ಬಂದ್ರೆ ತುಳಿಯೋ ಕೆಲವರು ಸ್ಟಾಫ್ ಮಾಡಿಸೋ ಕೆಲಸ, ಅವ್ರು ಮಾಡೋ ಕೆಲಸ. ಮಾಡಿಸಿ. ಕುತ್ಕೋಣ. ಬೇಡ, ಇದು ಖಾಲಿ ಆಗ್ಬೇಕೀಗ. ಈಗ ಮಾಡಿಸ್ತಿ ಕುತ್ಕೋಣ. ಇಲ್ಲೇ ಇದೀನಲ್ಲ, ಹೋಗಲ್ಲ. ಮಾಡಿಸ್ತಿದ್ ನಾವು ಕುತ್ಕೋಣ. ಮಾಡಿಸ್ತೀವಿ. ಆಯ್ತಕ್ಕ, ಮಾಡಿಸ್ತೀನಿ. ಆ ಪೈಪ್ ಲೈನ್ ಓಪನ್ ಮಾಡಿಸಿ, ಪೈಪ್ ಲೈನ್ ಕನೆಕ್ಟ್ ಮಾಡಿಸಿ. ಪೈಪ್ ಲೈನ್ ರಿಕ್ವೆಸ್ಟ್ ಬೆಳಿಗ್ಗೆ ನಿಮ್ ವಾರ್ಡಿಗೆ ರೆಡಿ ಮಾಡಿ. ಬೆಳಿಗ್ಗೆ ಎಷ್ಟು ಗಂಟೆ ಮಾಡ್ತೀರಾ? ಒಂದು 9:30 ಗಂಟೆಗೆ ಸ್ಟಾರ್ಟ್ ಮಾಡಿ. 9 ಓಪನ್ ಆಗಿರ್ಬೇಕು ಅದು. ಮಾಡಿಸಿದ ಬೆಳಿಗ್ಗೆ 9ವರೆಗೆ ಅದು ಓಪನ್ ಆಗಿರಲಿಲ್ಲ ಅಂದ್ರೆ ಸುಮ್ಮನೆ ಇರಲ್ಲ. ಆ ಪೈಪ್ ಲೈನ್ ಕನೆಕ್ಟ್ ಮಾಡಿಸಿ. ನಿಮ್ಮ ವೆಚ್ಚದಲ್ಲೇ ಪೈಪ್ ಲೈನ್ ಕನೆಕ್ಟ್ ಮಾಡಿಸ್ಬೇಕು. ಹೇಳಿ ಅವ್ರಿಗೆ. ಬನ್ನಿ ಬಾರಮ್ಮ. ಇವರು ವರ್ಷಾನ್ಗಟ್ಲೆಯಿಂದ ನರಳ್ತಾವ್ರೆ ಇದಕ್ಕೆ. ವರ್ಷಾನ್ಗಟ್ಲೆಯಿಂದ ಈ ಕಡೆ ಬಂದು ಕೊಟ್ಟಿದ್ದಾರೆ. ಪಾಯಕ್ಕೆ ಬಂದು ಕೊಟ್ಟವ್ರೆ.
ಅದು ನಾವೇ ಕೊಟ್ಕೊಂಡಿದ್ದೆ ಪೈಪ್, ನಾವು ಮಾಡ್ಕೊಂಡಿದ್ದೆ ಕೆಲಸ ಮಾಡೋದು. ನೋಡಿ ಇದು ಮಾಡ್ಬಿಟ್ಟು ಅವ್ರ ಬಾಯಿ ಬಡ್ಕೊಂತವ್ರೆ. 2-3 ವರ್ಷ ಆಯ್ತು ಬಂದಿಲ್ಲ ಯಾರು. ಈ ಕಡೆ ಒಂದು ಮಾಡ್ಕೊಟ್ಬಿಡೋಣ. ಈಗ ಮಾಡಿದ್ರಲ್ಲ ಹಿಂಗೆ ಡೌನ್ ಕೊಟ್ಟಾಗ ಅಲ್ಲ, ನಾವು ಮಾತಾಡಿದ್ಕೆ ಅವ್ರ ಜಗಳಾನೇ ಆಗೈತೆ ಪಾಪ. ಜಗಳಾನೇ ಆಗಿ ಸುಮ್ಮನಾಗ್ಬಿಟ್ಟವ್ರೆ. ಜಗಳನೇ ಮಾಡಿದ್ರು. ರೈತ ಪಂಕಲ್ ಯಾರು ನೋಡಿ ಮಾತಾಡಲಿಲ್ಲ. ನೀವೇ ಯೋಚನೆ ಮಾಡಿ, ಅಲ್ಲಿ ಅವ್ರದ್ದು ಬರೋ ನೀರು ಜೋರಾಗಿ ಆ ಸಣ್ಣ ಇದ್ರೆ ಅವ್ರ ಮನೆಗೆ ನುಗ್ಗಿದ್ರೆ ಏನಾಗುತ್ತೆ? ಅಲ್ಲ, ಕಾಮನ್ ಸೆನ್ಸ್ ಇರೋ ಕೆಲಸನ ಇದು ಅಲ್ರಿ. ಚರಂಡಿ ಇಲ್ಲ ಐತೆ, ಚರಂಡಿ ಬಿಟ್ಬಿಟ್ಟು ಎಲ್ಲಾ ನೀರಲ್ಲಿ ಆ ಬೀದಿನ ಬರ್ತಕ್ಕಂಥ ಇಲ್ಲಿ ನುಗ್ಗಿದ್ರೆ ಇವ್ರ ಮನೆ ಏನಾಗುತ್ತೆ? ಸರ್ ಮಾಡಿಸಿ, ಈಗ ಅದೇ ನಮ್ಗೆ ಗೊತ್ತಿಲ್ಲ, ಅದೇನ್ ಮಾಡ್ತೀರಾ ಮಾಡಿಸಿ. ಈಗ 4 ಪ್ರಾಬ್ಲಮ್ ಹೇಳಿದ್ನಲ್ಲ, ಗೊತ್ತಾಯ್ತಲ್ಲ. ಇವ್ರ ಮನೆ ಚರಂಡಿ ಪ್ರಾಬ್ಲಮ್ ಸರಿ ಹೋಗ್ಬೇಕು, ಒಳ ಚರಂಡಿ ಕನೆಕ್ಟ್ ಮಾಡಬೇಕು, ಕಕ್ಕಸ್ ಬಿಟ್ಟಿರೋದನ್ನ ಕ್ಲೀನ್ ಮಾಡಬೇಕು. ಮಾಡಿ 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 ಬೇಡ ಅಂತ ಹೇಳಲ್ಲ, ಮಾಡಿ 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 ಮಾಡಿ. ಹಾ ಸರಿ, ಈಗ ಏನ್ ಮಾಡ್ತೀರಾ ಕೆಲಸ ಹೇಳಿ ನೋಡಿ. ನೋಡಿ ಇವಾಗ ಇನ್ನು 2 hours ಅಲ್ಲಿ ಆ ಪಿಟ್ ಖಾಲಿ ಆಗಿರ್ಬೇಕು, ಖಾಲಿ ಮಾಡ್ಬೇಕು, ಕ್ಲೀನ್ ಮಾಡಿರ್ಬೇಕು. ತೋಟಗೇರಿ ಅಲ್ಲ ನಾಚಿಗೆ ಹೇಳಲ್ವಾ, ಗಾಡಿ ಬಿಜೆಪಿ ನಿಮಗ್ ಕೊಟ್ಟವ್ರೆ. ಪಂಚಾಯತಿ ಮುಂದೆ ಅಲಂಕಾರಕ್ಕೆ ಶೋ ಮಕ್ಳಿಟ್ಕೊಂತವಲ್ಲ, ಎಂತ ಅಸಹ್ಯಕರ ಕೆಲಸ ಅಲ್ವಾ. ಅದೇನ್ ಮಾಡ್ಬೇಕು ಅಂತೀರ? ಗದಿ ಕಾಣಿಸ್ಬೇಕು ಅಂತೀರ ಅಥವಾ ಬೆಂಕಿ ಹಚ್ಬಿಡೋದು ಅಂತನಾ? ಮಾಡ್ತೀರಾ? ಅಲ್ಲ, ಬೆಂಕಿ ಹೆಂಗೆ ಹಚ್ಬಿಡ್ತೀರಾ ಅಂತ? ಹೌದಾ? ಮಾಡಿಸಿ 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 ಮಾಡಿಸಿ. ನೋಡ್ರಿ ಬಿಲ್ ಕಲೆಕ್ಟ್ರೆ, ಈಗ ಇಷ್ಟು ತೀರ್ಮಾನ ಆಗೈತೆ. ಈಗ ಇಮ್ಮಿಡಿಯೇಟ್ ಕಕ್ಕಸ್ ಎತ್ತಿಸ್ತೀರಾ, ಕ್ಲೋಸ್ ಮಾಡ್ತೀರಾ. 2ನೇದು ಅವ್ರ ಮನೆ ಚರಂಡಿ ರೆಡಿ ಮಾಡಬೇಕು. ಏನಾಗೈತೆ ಹೇಳ್ತಿ, ಇಲ್ಲಿ ಬಿದ್ದು ನೀರೆಲ್ಲ ಅವ್ರ ಮನೆ ನುಗ್ತಾ ಐತೆ. ಚರಂಡಿ ಮಾಡಿದೀರಾ, ಆ ಚರಂಡಿ ನೀರು ಇಲ್ಲಿರೋ ಚರಂಡಿ ಬೆಳಗ್ಗೆ ಮಾಡಿಸಿಲ್ಲ, ಅವ್ರ ಮನೆ ನುಗ್ಗಂಗ್ ಮಾಡಿದೀರಾ. ಪಂಚಾಯತಿ ಕೆಲಸ. ಅವ್ರು ಜಗಳ ಮಾಡೋರಮ್ಮ, ಜಗಳ ಮಾಡೋರೆ. ಎರಡು 3ನೇದು ಪೈಪ್ಲೈನ್ ಓಪನ್ ಮಾಡಬೇಕು, ಕನೆಕ್ಟ್ ಮಾಡಬೇಕು. 3 ಕೆಲಸ ಆಗ್ಬೇಕು. ನಾಳೆ 9:10 ಗಂಟೆಗೆ ನಾನು ಮತ್ತೆ ಬರ್ತೀನಿ. ಆಗ್ಬೇಕು ಒಂದು ಅರ್ಥ ಆಯ್ತಾ? ನೋಡಿ, ಇಷ್ಟ ಮಾಡಿದ್ರೆ ನಾನು ಆಮೇಲೆ ಮಾತಾಡ್ತೀನಿ, ಸರಿನಾ? ಓಕೆ, ಥ್ಯಾಂಕ್ ಯು.